ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಕಡಲೆ ಪುಡಿ ಯಾವ ಥರ ಮಾಡ್ಬೇಕಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಕಡಾಯಿಗೆ 1 ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ, ಕಡಲೆಬೇಳೆ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಲೆಬೇಳೆ ಕಲರು ಚೆನ್ನಾಗಿ ಬ್ರೌನ್ ಆಗಿ ಬರಬೇಕು, ಅಲ್ಲಿ ಮಟ್ಟ ಹೊಡೆದ್ರೆ ಸಾಕು. ಅದನ್ನು ತೆಗೆದಿಟ್ಕೊಂಡು ನಾನು ಹುರಿದಾಲು ಅದೇ ಕಪ್ಪಿನ ಅಳತೆಗೆ ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೇನೆ ಈಗ. ಇದು ಆಲ್ಮೋಸ್ಟ್ ಹುರಿದಿದೆ ಈಗ. ಇದನ್ನು ತೆಗೆದ್ಬಿಟ್ಟು 2 ಟೇಬಲ್ ಸ್ಪೂನು ಧನಿಯಾ, 1 ಟೇಬಲ್ ಸ್ಪೂನ್ ಜೀರಾನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗಿದೆ. ಈಗ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಅದು ಪ್ರೀ ಹೀಟ್ ಆದ ತಕ್ಷಣ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೆ. ಅದ್ರ ಬೀಜ ಎಲ್ಲ ತೆಗೆದ್ಬಿಟ್ಟು ಹುಣಸೆ ಹಣ್ಣು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ನೋಡಿ, ಈ ಥರ ಫ್ರೈ ಆಗಬೇಕು ಹುಣಸೆ ಹಣ್ಣು. ಹುಣಸೆ ಹಣ್ಣು ಫ್ರೈ ಆಗಿದೆ. ಮತ್ತೆ 2 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಬಿಟ್ಟು, ಏನಪ್ಪ ಇವರು ಎಣ್ಣೆ ಭಾಳ ಹಾಕ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ಇದನ್ನು ಒಗ್ಗರಣೆಗೆ ಮಾಡ್ತಾ ಇರೋದು ಇದನ್ನು. ಯಾಕಂದರೆ ನಾನು ಅರ್ಧ kg ಚಟ್ನಿ ಪುಡಿನ ಮಾಡ್ತಾ ಇದ್ನಲ್ಲ, ಅದಕ್ಕೆ ಎಣ್ಣೆ ಅಷ್ಟು ಬೇಕಾಗುತ್ತೆ. ಹಾಗಾಗಿ ನಾನು 3 to 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ. ಅದಕ್ಕೆ ಸಾಸಿವೆಯನ್ನು ಹಾಕಿದ್ದೀನಿ, 2 ಟೇಬಲ್ ಸ್ಪೂನ್ ಸಾಸಿವೆ, ಮತ್ತು ಒಣಮೆಣಸಿನ್ಕಾಯಿ 3 ರಿಂದ 4, ಮತ್ತು 3 ರಿಂದ 4 ಕರಿಬೇವನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಚಟ್ಪಟ ಅನ್ಬೇಕು ಅವು. ಈಗ ಹಿಂಗೆ ಹಾಕ್ತಾ ಇದ್ದೀನಿ ನೋಡಿ. ನೀವು ಎಷ್ಟು ಚೆನ್ನಾಗಿ ಹಿಂಗೆ ಹಾಕ್ತೀರಾ ಅಷ್ಟು ಫ್ಲೇವರ್ ಮಸ್ತ್ ಬರುತ್ತೆ ಚಟ್ನಿ ಪುಡಿಗೆ. ಒಂದ್ಸತಿ ನೀವು ಕೂಡ ಮನೇಲಿ ಮಾಡ್ಕೊತೀನಿ ಇದನ್ನು. 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರು ಚೆನ್ನಾಗಿ ಕಲಿಸ್ಬಿಡೋಣ ಇದನ್ನು. ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ. ಒಂದು ಮಿಕ್ಸಿ ಜಾರಿಗೆ ನಾನು ಆರಿಸಿಟ್ಕೊಂಡಿರುವ ಬೇಳೆಗಳನ್ನು ಆ್ಯಡ್ ಮಾಡಿ ಈಗ ಒಂದು ಫೈನ್ ಪೌಡರನ್ನು ಮಾಡ್ಕೊಂಡ್ಬಿಡೋಣ ಈಗ. ಒಂದು ಚೆನ್ನಾಗಿ ಫೈನ್ ಪೌಡರ್ ಆಗಿದೆ. ಏನಾದರೂ ಹಳಕ್ ಉಳ್ಕೊಂಡಿದ್ರೆ ಈ ಥರ ಸಾಣಿಗೆ ಹಿಡೀರಿ ನೀವು. ಇಲ್ಲಪ್ಪ ಬೇಡ ನಮಗೆ ಅದೇ ಥರ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು. ಈಗ ನಾನು ಹುರಿದಿಟ್ಕೊಂಡಿರುವ ಹುಣಸೆ ಹಣ್ಣನ್ನು ಹಾಕಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ 7 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಒಗ್ಗರಣೆ ತಣ್ಣಗಾದ ತಕ್ಷಣ ಖಾರ ಹಾಕಬೇಕು, ಆವಾಗ ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಸುಟ್ಬಿಡುತ್ತದು, ಸ್ಮೆಲ್ ಚೆನ್ನಾಗಿರಲ್ಲ. ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದನ್ನು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ದಿ ಬೆಸ್ಟ್ ಇದೆ ಇದು, ಆ್ಯಕ್ಚುಲಿ ಮಸ್ತ್ ಬರುತ್ತೆ ಇದು ಚಟ್ನಿ ಪುಡಿ. ನಾವು ಕೈಯಲ್ಲಿ ಕಲಿಸಿದಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು. ಅದಕ್ಕೆ ನಾವಿಲ್ಲಿ ಹ್ಯಾಂಡ್ ಯೂಸ್ ಮಾಡಿದ್ದೇವೆ. ನಾವು ಹ್ಯಾಂಡ್ ಯೂಸ್ ಮಾಡಿದ್ದೇವೆ, ಮತ್ತು ಚಟ್ನಿ ಪುಡಿ ಕೆಟ್ಟೋಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ಕಡಲೆ ಪುಡಿ ನೀವು ಮನೆಯಲ್ಲಿ ಮಾಡ್ಕೊತೀನಿ, ಮತ್ತು ಮಕ್ಕಳಿಗೂ ಇಷ್ಟ ಆಗುತ್ತೆ ಇದು. ನನ್ನ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.